ನಾನು ಆಕೆ ಪಾಸ್ ಆಗಿದ್ದು ನೋಡಿದ್ದೀನಿ, ಅವಳು ನನಗೆ ವಿಶ್ ಮಾಡಿ ಹೋದ್ಲು ಪ್ರತಿದಿನದಂತೆ ಅಂತ ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ ಸಾಕ್ಷಿ ಹೇಳಿದ್ದಾನೆ. CIDಗೆ, CBIಗೆ, ಕೋರ್ಟ್ಗೆಲ್ಲ. ಈಕೆ ಹೇಳೋ ಸ್ಟೋರಿಲಿ ಜನಾರ್ದನ ಇಲ್ವೇ ಇಲ್ವಲ್ಲ. ಇನ್ನೊಂದು ಸುಳ್ಳು ಶುರುವಾಗ್ತಾ ಇದೆ. ನಾನು ಹೇಳೋದು, ನಾನು 13 ಗುಂಡಿ ತೋಡಿದ್ರಲ್ಲ ಅಲ್ಲಿ, ನಾನು 13 ಗುಂಡಿ ತೋರಿಸಿದ್ರು ಇವರು, ಜಾಸ್ತಿ ಆಯ್ತಲ್ಲ ಅಂತ. ಯಾಕಂದರೆ ಸಮೀರು, ತಿಮ್ರೋಡಿ, ಮಟ್ಟಣ್ಣ, ಜಯಂತು, ಸುಜಾತ ಭಟ್ಟು, ಆಮೇಲೆ ಇನ್ಯಾರ್ಯಾರು ಬಂದರು, ಇನ್ನೊಂದು 4-5 ಜನ ಅಲ್ಲಿನವ್ರು ಲೋಕಲ್ಸ್ ಇದ್ದಾರೆ. ಈಗ ಯಾರೋ ಇನ್ನೊಬ್ಬರು ಸ್ವಾಮಿಗಳ ಹೆಸರು ಕೇಳ್ತಾ ಇದೆ, ಕಿರಿಕೀರ್ತಿ ಅವರೇ, ಯಾರೋ ಸ್ವಾಮೀಜಿ ಅವರು ಷಡ್ಯಂತ್ರದ ದೊಡ್ಡ ಭಾಗಿಯಾಗಿದ್ದಾರೆ ಅಂತ. ಏನು ಮಾಡ್ತೀರಾ ಆಗಿದ್ದಾರೆ ಹಂಗೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ಮೊನ್ನೆ ನಾನು ಹಾಕಿದ್ದೆ, ಒಂದು ವಿಡಿಯೋ ಮಾಡಿದ್ದೆ, ಸ್ವಾಮೀಜಿ ಮೀಟಿಂಗ್ ಅಂತ. ಅವರು ಒಂದು ಪ್ರಬಲ ಸಮುದಾಯದ ಸ್ವಾಮೀಜಿ. ಇವಾಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಇವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಅವ್ರ ಹೆಸರು ಬಾಯ್ಬಿಡ್ತಾರೆ. ಆಕ್ಷನ್ ತಗೊಳ್ಳೋದು ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಶ್ರೀಗಳನ್ನ ಬಳಸ್ಕೊಂಡಿದ್ದಾರೆ. ಅನ್ಫಾರ್ಚುನೇಟ್.